ನನಗೆ ಟೆಕ್ಸ್ಟ್ ಇಟ್ಕೊಂಡೆ ಪ್ರಕಾಶ್ ಹೇಳಿದೆ ಸರ್. ನಿಮ್ಮ ಟೆಕ್ಸ್ಟಲ್ಲಿ ಈ ಕರ್ನಾಟಕದ ಬರೀ ದೇಶದಲ್ಲಿ ಬಹುತ್ವದ ಆಗುವಿಕೆಗೆ ನೀವು ಮೌಲ್ಯತೆಗೆ ಬಗ್ಗೆ ಒಂದಷ್ಟು ನಿದರ್ಶನಗಳನ್ನು ಲಿಟರರಿ ಪರ್ಸ್ಪೆಕ್ಟಿವಲ್ಲಿ ಕೊಡ್ತಾ ಹೋಗ್ತಾ ಇದ್ದಾರೆ. ಆದರೆ ನಿಮ್ಮ ಫೀಲ್ಡ್ ವರ್ಕ್ ಮಾಡುವಂಥದ್ದು ಗಮನಿಸಿದ್ರೆ ಅದಾಗಲೇ ಇದ್ರ ಬಗ್ಗೆ ಚರ್ಚೆ ಮಾಡೋದು. ಅಲ್ಲಿ ಜನಸಾಮಾನ್ಯರ ಬದುಕಿನಲ್ಲಿ ಇರುವಂತಹ ಬಹುತ್ವದ ನಡೆಗಳೇನಿದೆ, ಆ ನಡೆಗಳ ನಿದರ್ಶನಗಳನ್ನು ಹೆಚ್ಚು ಅದನ್ನ ಆಗಿದ್ರೆ ಇನ್ನು ಹೆಚ್ಚು ಅಥೆಂಟಿಕ್ ಅಥವಾ ಬಹುತ್ವದ ಆಗುವಿಕೆಗೆ ನಾವು ಅದನ್ನ ಕಾಣುವಾಗ್ತಾ ಇತ್ತು ಅನ್ಸುತ್ತೆ. ಬಟ್ ಇಲ್ಲಿ ಒಂದು ತಾತ್ವಿಕದ ನೆಲೆಯಲ್ಲಿಯೋ ಅಥವಾ ಲಿಟರರಿ ಎಕ್ಸಾಂಪಲ್ಗಳ ಮೂಲಕನೇ ಆ ಸಂಭವನೀಯ ಕೂಡ ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಇನ್ನೊಂದು ಪ್ರಶ್ನೆ. ಕರ್ನಾಟಕದಲ್ಲಿ ಬಹುತ್ವದ ಒಂದು ಮೊದಲ ದೊಡ್ಡ ವಚನ ಮೂಮೆಂಟ್ ಆಗುವಿಕೆಗೆ ಪ್ರಯತ್ನ ಪಟ್ಟಂಥದ್ದು, ಅದರ ಒಂದು ಸಣ್ಣ ಪುಟ್ಟ ಉಲ್ಲೇಖಗಳಿದೆ ಬಿಟ್ಟರೆ ಅದು ಎಲ್ಲಿಯೂ ಕೂಡ ಕೇಂದ್ರೀಕೃತವಾಗಿ ನೀವು ಆ ಚರ್ಚೆಯನ್ನು ತೆಗೆದುಕೊಂಡೇ ಇಲ್ಲ. ವಚನ ಮೂಮೆಂಟ್ ಹಿನ್ನೆಲೆಯಲ್ಲಿ ಇದಕ್ಕೆ ಕಾರಣಗಳೇನಾದರೂ ಇದೆಯಾ ಸರ್? ಅದು ಪೂರ್ವಕವಾಗಿ ತರೀಕೆರೆಯವರು ಬೇಕಾದರೆ ಅದನ್ನು ಬಳಸ್ಕೊಳ್ಳುವಂಥದ್ದು ನಿಮ್ಮ ಪ್ರಶ್ನೆಗೆ ಉತ್ತರನೂ ಬಳಸ್ಬೋದು. ಈ ವಾಕ್ಯನ ಕ್ರಿಯೇಟಿಂಗ್ ಎ ನ್ಯಾಷನಾಲಿಟಿ ಅಂತ ಒಂದು ಆಶಿಷ್ನಂದಿಗೆ ಒಂದು ಪುಸ್ತಕ ಇದೆ. ಅವರು ರಾಮ ಜನ್ಮಭೂಮಿ ಇಲ್ಲಿ ಬಿಡಿ ಎಲ್ಲರೂ ಕೇಳಿಸೋದು ಬಿಡೋಣ, ವಿಸ್ತರಿಸ್ಕೊಳ್ಳಲ್ಲ. ಅಲ್ಲಿ ಕ್ರಿಯೇಟಿಂಗ್ ಎ ನ್ಯಾಷನಾಲಿಟಿ ಅನ್ನೋದ್ರಲ್ಲಿ 6 ತಿಂಗಳು ರಾಮ ಜನ್ಮಭೂಮಿಯ ಪೂರ್ವದಲ್ಲಿ ಅಲ್ಲಿನ ಸಮುದಾಯಗಳು, ಹಿಂದೂ ಮುಸ್ಲಿಂ, ಅವರ ವೃತ್ತಿಗಳು, ಅವರ ಆಟಿಟ್ಯೂಡ್ಗೆ ಎಷ್ಟು ಸಾಮರಸ್ಯ ಇತ್ತು, ಬಹುತ್ವ ಇತ್ತು. ಆಮೇಲೆ ರಾಮ ಜನ್ಮಭೂಮಿ ಚಳುವಳಿ ತೀವ್ರಗೊಂಡ ನಂತರ ಅದು ಎಂಥ ಕೆಟ್ಟ ಏಕರೂಪೀಕರಣಕ್ಕೆ ಒಳಗಾಯಿತು. ಇಲ್ಲಿ ಆಗಲೇ ರಂಗನಾಥ್ ಎತ್ತಿದ ಪ್ರಶ್ನೆ ಇದೆಯಲ್ಲ, ಬಹುರೂಪಿ ಎಳೆತ, ಪ್ರತಿ ಎಳೆತಗಳು, ಅದು ಒಂಥರ ಘರ್ಷಣೆ ಈ ಕುತ್ಕೊಂಡಿರೋರು ಎಲ್ಲರಿಗೂ ಅಪ್ಲೈ ಆಗುತ್ತೆ. ನಾವು ಅದರಲ್ಲಿರಬೇಕು. ಇದು ನನ್ನ ಪ್ರಶ್ನೆನೂ ಅಲ್ಲ, ಉತ್ತರನೂ ಅಲ್ಲ, ಒಂದು ಅಬ್ಸರ್ವೇಷನ್ ಅಷ್ಟೇ. ನಿಮ್ಗೆ ಪೂರ್ವವಾಗಿ ಅದು ಬಿಟ್ಟೆ ಬರೋಣ. ಆರ್ಥಿಕವಾಗಿ ಎಷ್ಟು ನಷ್ಟಕ್ಕೆ ದೂರಿದೆ ಅಂತ ಸುಮ್ಮನೆ ಯೋಚನೆ ಮಾಡಿ. ಎಷ್ಟು 30 ವರ್ಷ ಮುಂದೆ ಹೋಗಬೇಕಾಯಿತು ಭಾರತ, ಅಷ್ಟು ಮುಂದೆ. ಬಟ್ ಇಷ್ಟು ಈ ದ್ವೇಷದ ರಾಜಕಾರಣವನ್ನು ರಾಷ್ಟ್ರ ನಿರ್ಮಾಣದ ಹೆಸರಲ್ಲೇ ಮಾಡಿದ್ದೀವಿ ನಾವು. ನನ್ನ ಪ್ರಕಾರ ನಮ್ಮ ಎಕಾನಮಿ ವಿತ್ ಆಲ್ ಡಿಸ್ಕ್ರಿಮಿನೇಷನ್, ತಾರತಮ್ಯದ ಸಮೇತನೇ ಇದೆ. ಅದು ಬೇರೆ ಬೇರೆ ಸಮುದಾಯದ ಸ್ಕಿಲ್ಗಳು ಒಟ್ಟಿಗೆ ಸೇರಿ ಕಟ್ಟುವ ಒಂದು ರಚನೆ. ತಮಗೆ ಗೊತ್ತಿರೋ ದೊಡ್ಡಬಳ್ಳಾಪುರದಲ್ಲಿ ರೈತರು ಬೆಳೆಯುವ ಹೊಗೆ ಬೀಜ ಅದು ಇದು ಕಲೆಕ್ಟ್ ಮಾಡೋಕ್ಕೆ ನಮ್ಮ ಆ ಕಲ್ಲಂಗಡಿ ಹೊಡೆದ ಪ್ರಕರಣ ಇತ್ತು. ಒಬ್ಬ ಹೆಸರೇನೋ ಅವನು ಕಲ್ಲಂಗಡಿ ಹೊಡೆದ್ರು ಅಂತ ನಾವು ಹೇಳ್ತೀವಿ. ಅದು ರೈತರ ಕಲ್ಲಂಗಡಿ ಅದು ಆಗಿರೋದು. ಯಾಕಂದ್ರೆ ಆಮೇಲೆ ವ್ಯಾಪಾರ ಬಿಟ್ಬಿಟ್ಟ. ರೈತರಿಗೂ ಗ್ರಾಹಕರಿಗೂ ನಡುವೆ ಒಂದು ಪೆಟಿ ಬಿಸ್ನೆಸ್ನ ಒಂದು ಸಮುದಾಯ ಇದೆ. ಸೊ ನಾವು ಯಾವ ಒಂದನ್ನು ನಾವು ಧಾರ್ಮಿಕ ಕಾರಣ, ಇವಾಗ ಆಹಾರದ ವಿಷಯದಲ್ಲಿ ಮಾಡಿರೋ ಕಾನೂನು ಇದೆಯಲ್ಲ, ದನಗಳ ವಿಷಯದಲ್ಲಿ ಅದು ಅತ್ಯಂತ ಮಾರಕವಾಗಿರೋದು ಮಾಂಸ ತಿನ್ನೋರಿಗೆ ಮಾಡಿರೋ ಶಿಕ್ಷೆ ಅಂತ ಅನ್ಕೊಂಡಿದ್ದೀವಿ. ಅದು ಅತ್ಯಂತ ಮಾರಕ ಆಗಿರೋದು ಪಶುಪಾಲಕರಿಗೆ ಮತ್ತು ರೈತರಿಗೆ. ದನಗಳ ಜಾತ್ರೆಗಳೆಲ್ಲ ಹೊರಗೋಗಿವೆ. ದಯಮಾಡಿ ಮಲೆನಾಡಿಗೆ ಹೋಗಿ ಅಡ್ಡ 10 ಅಡಿಗೆ ಒಂದು ದನ ಸಿಗ್ತದೆ ಡಬ್ಬಲಿಯಾಗಿ. ಸೊ ನಾವು ನಮ್ಮ ಇಡೀ ಅದಕ್ಕೆ ನಮಗೆ ನಮ್ಮ ಸಂಸದರು ಪಂಚರ್ ಹಾಕೋರು ಬಂದಿದ್ದಾರೆ ಅಂತ ಹೇಳಿದಾಗ ನಾನು ಬರದೆ, ಪಂಚರ್ ಹಾಕೋದು ಬಹಳ ಇಂಪಾರ್ಟೆಂಟು ಈ ದೇಶದ ಎಕಾನಮಿಗೆ. ಯಾಕಂದ್ರೆ ಈ ದೇಶದ ಅದು ನಾನು ಶ್ರಮಿಕ ಬಹುತ್ವ ಅಂತ ಕರೀತೇನೆ, ಕುಶಲತೆಯ ಬಹುತ್ವ ಅಂತ ಕರೀತೇನೆ. ಎಲ್ಲರಿಗೂ ಬೇರೆ ಕುಶಲತೆಗಳಿರ್ತದೆ. ಆ ಕುಶಲತೆಗಳು ದೇಶದ ಸಂಪತ್ತನ್ನು ಉತ್ಪಾದನೆ ಮಾಡ್ತಾರೆ. ನಮ್ಮ ಅದಕ್ಕಾಗಿ ಬಸವಣ್ಣ ಯಾಕೆ ಗ್ರೇಟ್ ಅಂತಂದ್ರೆ ಅವ್ರ ಆ ಕುಶಲತೆಗೆ ಒಂದು ಘನತೆ ಅಂತ ತತ್ಪತ್ಕಾಲ ಕುಶಲತೆಗೆ ಒಂದು ಘನತೆ ತಂದ್ಕೊಟ್ರು. ನಮ್ಮ ಇಡೀ ಆಧ್ಯಾತ್ಮಿಕ ಚಳವಳಿಗಳು ಭಾರತದಲ್ಲಿ ಘನತೆ ಕಳೆದುಕೊಂಡ ಕುಶಲತೆಗೆ ಘನತೆ ಅಂತ ತಂದುಕೊಡೋಕೆ ಪ್ರಯತ್ನ ಮಾಡಿದ್ರು. ಕಬೀರ್ ಬೈ ಬರ್ತ್ ಈ ಬಿಲಾಂಗ್ಸ್ ಟು ಜುಗಿ ಮುಸ್ಲಿಮ್ಸ್ ಯಾರು ಗೊತ್ತಾ? ಅಲ್ಲಿನ ದಲಿತರು ಇಸ್ಲಾಂ ಕನ್ವರ್ಟ್ ಆಗಿದ್ರು, ಸಮಾನತೆ ಸಿಗಲಿ ಅಂತ. ಆದರೆ ಅವ್ರಿಗೆ ಮುಸಲ್ಮಾನರ ಸಮಾನತೆ ಸ್ವೀಕರಿಸಲೇ ಇಲ್ಲ. ಅವರಪ್ಪ ಜುಗಿ ಕಮ್ಯುನಿಟಿ. ಆದರೆ ಬನಾರಸ್ನ ಅತ್ಯಂತ ಶ್ರೇಷ್ಠ ಸೀರೆಗಳನ್ನು ಮಾಡ್ತಾ ಇದ್ದಾರೆ. ಸಾಮಾಜಿಕವಾಗಿ
ದಮನಕ್ಕೊಳಗಾಗಿದೆ. ಇದೊಂದು ದೊಡ್ಡ ವ್ಯಂಗ್ಯ ಅಲ್ವಾ? ನಮ್ಮ ಸಮಾಜದಲ್ಲಿ ಅತ್ಯಂತ ಉತ್ತಮವಾದ ಉತ್ಪನ್ನಗಳನ್ನು ಮಾಡೋರು ಸಾಮಾಜಿಕವಾಗಿ ದಮನಿತರು. ಅದಕ್ಕೆ ನಮ್ಮ ಎಲ್ಲ ಚಳವಳಿಗಳು ಆತ್ಮದ ಬಿಡುಗಡೆ ಅಲ್ಲ, ಅವರ ಸಾಮಾಜಿಕ ಘನತೆಗೆ, ವೃತ್ತಿ ಘನತೆಗೆ, ಆರ್ಥಿಕ ಘನತೆಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟರು. ದೇಕೋ ಈ ಆರ್ಥಿಕ ಬಹುತ್ವ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ನಮಗೆ ಅನಿಸ್ತದೆ. ಅದು ಆ ದೃಷ್ಟಿಯಿಂದ ಕೂಡ ನಾವು ಹೇಳಿದ್ರಲ್ಲ ಸರ್, ನಮ್ಮ ಈ ಕೋಮು ಗಲಭೆಗಳಿಂದ ಬಹಳ ದೊಡ್ಡ ಪೆಟ್ಟು ಬೀಳ್ತಿರೋದು ಯಾವುದೋ ಒಂದು ಸಮುದಾಯಕ್ಕೆ ತಿಳ್ಕೊಂಡಿದ್ದೀವಿ ನಾವು. ಅದಕ್ಕೆ ಕನೆಕ್ಟ್ ಆಗಿ ಅದು ಕನೆಕ್ಟ್ ಆಗಿ ಬೆಸ್ಟ್. ಈ ಬಟ್ಟೆ ಹಾಕ್ಲಿಕ್ಕೆ ಹಿಂದೆ ಎಷ್ಟು ಪ್ರಾಸೆಸ್ ಇದೆ. ಹತ್ತಿ ಬೆಳೆದವನಿದ್ದಾನೆ, ನೂಲು ತೆಗೆದವನಿದ್ದಾನೆ, ಮಗ್ಗದಲ್ಲಿ ನೇರಿದ್ದಾನೆ, ಡೈಯಿಂಗ್ ಮಾಡಿದವನಿದ್ದಾನೆ, ಕತ್ತರಿ ತಗೊಂಡು ಹೋಗೋನಿದ್ದಾನೆ. ಎಷ್ಟೊಂದು ಕುಶಲತೆಗಳಿಂದ ಈ ಅಂಗಿ ಬಂದಿದೆ. ನಾವು ಇವತ್ತು ತಿಂದ ತಟ್ಟೆಯಲ್ಲಿ ಇದ್ದ ಎಲ್ಲ ಆಹಾರಗಳ ಹಿಂದಿನ ಉತ್ಪನ್ನಗಳ ಸರಣಿ ನೋಡಿ, ಎಷ್ಟೊಂದು ಕುಶಲತೆಗಳಿಂದ ಬಂದಿದೆ. ಇಷ್ಟೊಂದು ಕಾಮನ್ ಸೆನ್ಸ್ ಬೇಡವಾ? ಈ ದೇಶದ ಎಕಾನಮಿ ಅನ್ನೋದು ಪರಸ್ಪರ ಅಲ್ಲಿ ತಾರತಮ್ಯ ಇದೆ, ಅದನ್ನು ಗೊತ್ತಿದೆ. ಕಡಿಮೆ ವೇತನ ಕೊಟ್ಟಿದೆ. ಆದರೆ ಇದು ಬಹಳ ಸರ್, ಬಹುತ್ವವು ಖಂಡಿತವಾಗಿ ಕೇವಲ ಸಾಂಸ್ಕೃತಿಕ ಅಂತ ಹೇಳುವ ನಿಜವಾಗ್ಲೂ ಇವೆಲ್ಲ ಇದೆ ಸರ್. ನಾನು ಬಹುಶಃ ಅದರದ್ದು ಚಾಪ್ಟರ್ ಬರೆದಿದ್ದೀನಿ ಅಂತ ಕಾಣ್ತದೆ. ರಂಗ ಅವರು ಹೇಳಿದ ಮತ್ತೆ ಒಂದು ಸಣ್ಣ ರಿಯಾಕ್ಟ್ ಮಾಡ್ತೀನಿ. ಅಂದರೆ ಅದು ಇದೆ ಮತ್ತು ಅದು ಸಂಗೋಪನ ಮಾಡಬೇಕು ಅಂತ ಹೇಳಿಲ್ಲ. ನನ್ನ ಪ್ರಕಾರ ರಚನೆ ಕೂಡ ಮಾಡಬೇಕಾದ್ರೆ, ನಾವು ಕಟ್ಟಬೇಕಾದ್ರೆ ಸಂಗೋಪನೆಯ ಅಂಶವೂ ಇದೆ, ತೆಗೆದುಹಾಕುವ ಅಂಶವೂ ಇದೆ. ಅದು ಪ್ರೋಸೆಸ್ನಲ್ಲಿ ಮೂರು ಬರುತ್ತೆ ಅಂತ. ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಹೊಸ ಹೊಸ ಐಡಿಯಾಗಳನ್ನು ನಾವು ಸೃಷ್ಟಿ ಮಾಡುವುದೇ ನಾವು ಮಾಡಿಲ್ಲ, ಕಟ್ಟಬೇಕಾಗಿದೆ. ಕಟ್ಟಲಿಕ್ಕೆ ಬಹಳ ಇಂಪಾರ್ಟೆಂಟ್ ಆಯಿತು. ಅದರ ಸಂಗೋಪನಾ ಅಂಶವೂ ಇದೆ. ವಿ ಆರ್ ಕ್ರಿಟಿಕಲಿ ವಿ ಆರ್ ಇಂಟ್ರಾಕ್ಟಿಂಗ್ ವಿತ್ ಟ್ರೆಡಿಷನ್, ಅಫ್ಕೋರ್ಸ್ ಡಿಲಿಷನ್ ಅಂಶ, ಈ ಮೂರು ಇರ್ತದೆ.